ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತೀನಿ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲಕ್ಕೆ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನನ್ನದೇ ಬರುತ್ತೆ. ಹಾಗೆ ಇವತ್ತಿನ ಲಾಗ್ ಏನಪ್ಪ ಅಂದರೆ, ಸೊ ಈ ಥರ ರೆಡಿಯಾಗಿದ್ದೀನಿ. ಎಲ್ಲಿಗೆ ಏನು ಅಂದರೆ, ಸೊ ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ ನಮ್ಮ ಮಮ್ಮಿ ಮನೆಗೆ. ಸೊ ನಾನು ಮತ್ತು ಧೃತಿ. ಸೊ ಏನಕ್ಕೆ ಏನು ಅಂತ ಮುಂದೆ ಬರೋವಂಥ ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ. ಹಾಗೆ ಇವಾಗ ಏನಕ್ಕೆ ಮಾಡಿ ಮೇಲೆ ಬಂದೀನಿ ಅಂದರೆ, ಸೊ ಬಟ್ಟೆ ಎಲ್ಲ ಒಗ್ದಾಕಿದೆ. ಸೊ ಅದು ಆಲ್ರೆಡಿ ಡ್ರೈ ಆಗಿದೆ. ಸೊ ಎಲ್ಲ ಎತ್ತಿ ಬೇಗ ಬೇಗ ಮಡಚಿ ಫೋಲ್ಡ್ ಮಾಡಿ ಎತ್ತಿಕ್ಕೊಬೇಕು. ಸೊ ಇವತ್ತು ಬಸ್ಸಲ್ಲಿ ಹೋಗ್ತಾ ಇರೋದು. ಅಲ್ಲಿಂದ ಮತ್ತು ಟೈಮ್ ನೋಡಿ ಟ್ರೈನ್ಗೆ ಹೋಗಬೇಕು. ಸೊ ಚಿನ್ನಿ ಫುಲ್ ಬ್ಯುಸಿಯಾಗಿಬಿಟ್ಟಿದ್ದಾರೆ. ನಮ್ಮನ್ನು ಡ್ರಾಪ್ ಮಾಡೋಕ್ಕೆ ಕೂಡ ಬರ್ತಾರಿಲ್ಲ, ನೋಡೋಣ. ಸೊ ಬನ್ನಿ, ಬೇಗ ಬೇಗ ಬಟ್ಟೆ ಎಲ್ಲ ಎತ್ತಿ ಫೋಲ್ಡ್ ಮಾಡಿ ಲೆಟ್ಸ್. ನಾನು ಬೇಗ ಬೇಗ ಬಟ್ಟೆ ಎತ್ಕೊಬೇಕಿತ್ತು, ಯಾಕಂದರೆ ಬಸ್ಸು ಇಲ್ಲಿ ಟೈಮಿಂಗ್ಸ್ ಪ್ರಕಾರ. ಸೊ ಮಿಸ್ ಆದರೆ ಮತ್ತೆ ಸಿಗಲ್ಲ. ಇನ್ನೇನು ಆಟೋಸ್ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ. ಸೊ ನಾನೇನು ಮಾಡಿದೆ, ಹೆಂಗಿರು ಬಟ್ಟೆ ಒಗ್ದಿದ್ನಲ್ಲ, ಅದು ಧೃತಿ ಹೊಸ ಫ್ರಾಕು ಅದೇನೋ ಒಂಥರ ಆಗಿಬಿಟ್ಟಿದೆ. ಹೊಸದಂದರೆ ನಮ್ಮ ಡ್ಯಾಡಿ ಕೊಡಿಸಿದ್ದೆ. ಸೊ ನಾನು ಅಲ್ಲೇ ಮಡಚಿ ಎತ್ಕೊಂಬಂದ್ಬಿಡ್ತೀನಿ ಕೆಳಗೆ. ಇನ್ನು ಕೆಳಗೆ ತಂದು ಹಾಕ್ಕೊಂಡು ಮಡ್ಚೋದಷ್ಟು ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇಗ ಬೇಗ ಅಲ್ಲೇ ಮಡಚಿ ನೀಟಾಗಿ ಫೋಲ್ಡ್ ಮಾಡಿ ಕೆಳಗಡೆ ಎತ್ಕೊಂಬಂದ್ಬಿಡ್ತೀನಿ. ಸೊ ಜಾಸ್ತಿ ಏನಿರಲಿಲ್ಲ, ಆದರೆ ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಅದಕ್ಕೆ ಬೇಗ ಬೇಗ ಮಡಚಿಬಿಟ್ಟು ಎತ್ಕೊಂಡು ಹೋಗೋಣ ಅನ್ನೋ ಕಾರಣಕ್ಕೆ. ಸೊ ನಮ್ಮ ಕಡೆ ಇನ್ನು ಸ್ಟಾರ್ಟ್ ಆಗುತ್ತೆ ಶಿವರಾತ್ರಿ. ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಆಗುತ್ತೆ. ಆಂಧ್ರ ಸೈಡ್ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮಗೆ ಒಂದು ರೆಸಿಪಿ ತಿಳಿಸ್ಕೊಡೋಣ ಅಂತ ಬಂದೆ. ಏನಪ್ಪ ಅಂದರೆ, ಇದು ನಮ್ಮ ಅಕ್ಕ ಮಾಡ್ತಾಯಿದ್ರು. ಸೊ ರವೆ ಗೊತ್ತಲ್ವ ಫ್ರೆಂಡ್ಸ್, ಸೂಜಿ ರವೆ. ಸೊ ಅದರಲ್ಲಿ ರವೆ ಉಂಡೆ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಇವಾಗ ಸೂಜಿ ರವೆ ಇದು ನಾವು ತೊಗೊಂಡಿರೋಂಥದ್ದು 1/2 kg. ಸೊ ಅದನ್ನು ನೀಟಿಗೆ ಇವಾಗ ಕರ್ರಗೆ ಮಾಡಬಾರ್ದು, ಮೆರೂನ್ ಮಾಡಬಾರ್ದು. ಸೊ ಲೈಟಿಗೆ ಮಾಡಿಕೊಂಡ್ರೆ ಸಾಕು, ಹುರ್ಕೊಂಡ್ರೆ ಇವಾಗ ಹದದಲ್ಲಿ. ಸೊ ಇದು ಬಂದು ಸಕ್ಕರೆ ಮತ್ತು ಏಲಕ್ಕಿ. ಸಕ್ಕರೆ ನಾವು 1/2 kg ತೊಗೊಂಡಿದ್ದೀವಿ, ಮತ್ತು ಏಲಕ್ಕಿ ಒಂದು 8 ಇಂದ 10 ತೊಗೊಂಡು ನೀಟಿಗೆ ಈ ಥರ ಗ್ರೈಂಡ್ ಮಾಡಿಕೊಂಡಿದ್ದೀವಿ. ಸೊ ನೀವು ನೋಡ್ಬೋದಲ್ವ. ಸೊ ಈ ರೀತಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡಾಗ ಸ್ವೀಟ್ ನಮ್ಗೆ ಎಷ್ಟು ಬೇಕಾಗುತ್ತೋ, ಅಂದರೆ ಇದು ಯಾವ ಥರ ಹಾಕ್ಕೊಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಹಾಗೆ ಕಾಯಿ ತೊಗೊಂಡಿದ್ದೀವಿ, ಒಂದು ಫುಲ್ ಕಾಯಿ ತೊಗೊಂಡಿದ್ದೀವಿ, ಕಾಣಿಸ್ತಾ ಇದೆಯಾ? ಈ ಥರ ರುಬ್ಕೊಬೇಕು, ನೀರು ಹಾಕ್ದಿರ ಕಾಯಿನ ರುಬ್ಕೊಬೇಕು, ತೆಂಗಿನಕಾಯಿನ. ಸೊ ರುಬ್ಕೊಂಡು ಎಲ್ಲ ನಾವು ಪಕ್ಕಕ್ಕೆ ಇಕ್ಕೊಂಡು ಈಗ ರವೆನ ಹುರಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಲೈಟಿಗಾದರೆ ಸಾಕು, ಕಲರ್ ಚೇಂಜು ತುಂಬ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈ ಕಲರ್ ಇರಬೇಕು. ಸೊ ಈಗ ನಮ್ಮ ಅಕ್ಕ ಹುರಿತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ. ನೋಡಿ ಈ ಥರ ಕೈ ಆಡಿಸ್ತಾ ಇದ್ದರೆ ಸಾಕು. ತುಂಬ ಮೆರೂನ್ ಥರ ಆಗಿಬಿಟ್ರೆ ಚೆನ್ನಾಗಿರಲ್ಲ, ಟೇಸ್ಟು ಹೊಲ್ಟೋಗುತ್ತೆ. ಸೊ ಇದು ಯಾವ ಥರ ಮಾಡೋದಂದರೆ, ಈಗ ರವೆ ಹುರ್ಕೊಂಡಿರ್ತೀರ, ಶುಗರ್ ಮತ್ತು ಅಂದರೆ ಸಕ್ಕರೆ ಮತ್ತು ಏಲಕ್ಕಿ ಏನು ರುಬ್ಬಿಕೊಂಡಿರ್ತೀರೋ ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡು ಕಾಯಿ, ತುರ್ಬಿರೋಂಥ ಕಾಯಿ ಇಲ್ಲ ರುಬ್ಬಿರೋಂಥ ಕಾಯಿನ ಹಾಕ್ಕೊಂಡು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಕೊಡಿ. ಕೈಯಲ್ಲಾದರೂ ಕೊಡ್ಬೋದು, ಇಲ್ಲ ಈ ಥರ ಕೈಯಲ್ಲಿ ಆಗಲ್ಲ ನಮಗೆ ಅಂದರೆ ಈ ಥರ ನೀಟಾಗಿ ಮಿಕ್ಸ್ ಕೊಡ್ಬೋದು. ನೋಡಿ ನಮ್ಮ ಅಕ್ಕ ಯಾವ ಥರ ಕೊಡ್ತಾಯಿದ್ದಾರೋ ಸೊ ಆ ಥರ ಕೊಡ್ಬೋದು. ನೀಟಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಕೊಬ್ಬರಿ ಸ್ವೀಟು ಆಮೇಲೆ ರವೆ ನೀಟಾಗಿ ಮಿಕ್ಸ್ ಆಗಬೇಕು, ಆವಾಗೇ ಚೆನ್ನಾಗಿರೋದು. ಸೊ ಅದಕ್ಕೋಸ್ಕರ. ಸೊ ಅದ್ರ ಜೊತೆ ಏನು ಆ್ಯಡ್ ಮಾಡ್ಬೋದು ಅಂದರೆ ಹಾಲು, ನಾವು ಹಾಲು ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಬಿಸಿ ಹಾಲು ಅಂದರೆ ನಿಮ್ಮ ಇಷ್ಟ, ಅದು ಇಲ್ಲ ಅಂದರೆ ಬೆಚ್ಚಗಿರೋ ಹಾಲನ್ನಾದರೂ ಮಾಡ್ಕೊಬೋದು, ಇಲ್ಲ ಬಿಸಿ ಹಾಲಾದರೂ. ಅಂದರೆ ಈ ಥರ ನೋಡಿ ನೀಟಾಗಿ ಮಾಡ್ಕೊಂಡಾಗ ನೀಟಾಗಿ ಉಂಡೆ ಕಟ್ಬೋದು. ನಾವು ಬೆಚ್ಚಗಿರೋ ಅಂಥ ಹಾಲಲ್ಲಿ ಉಂಡೆ ಕಟ್ತಾಯಿದ್ದೀವಿ. ಅದಕ್ಕೆ ಸಕ್ಕರೆ ಏನು ಹಾಕಿಲ್ಲ, ಕಾಯಿಸ್ಕೊಂಡಿದ್ದೀವಿ ಅಷ್ಟೇ. ಕಾಯಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀವಿ. ಈಗ ನೀಟಿಗೆ ಈ ಥರ ಕಟ್ಕೊಂಡ್ರೆ ಉಂಡೆ ನೀಟಿಗೆ ಬರುತ್ತೆ, ಎಲ್ಲೂ ಕ್ರ್ಯಾಕ್ ಆಗೋಲ್ಲ. ನೋಡಿ ಈಗ ನಮ್ಮ ಅಕ್ಕ ಸ್ವಲ್ಪ ಅಂದರೆ ಎಣ್ಣೆ ಇರುತ್ತಲ್ವ,
ಎಣ್ಣೆನ ಸ್ವಲ್ಪ ಉಜ್ಜಿಕೊಂಡು ಈ ಥರ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀಟಾಗಿ ಬರುತ್ತೆ ಉಂಡೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಒಂದು ಸರ್ತಿ ಟ್ರೈ ಮಾಡಿ. ಸೊ ನಾವು ನೀಟಾಗಿ ರವೆ ತೊಗೊಂಡು ಹುರ್ಕೊಂಡು, ಸೊ ಈಗ ಫಾರ್ ಎಕ್ಸಾಂಪಲ್ 1 kg ರವೆ ತೊಗೊಂಡಿದ್ದೀರ ಅಂದ್ಕೊಳ್ಳಿ. ಸೊ ಅದಕ್ಕೆ ಅರ್ಧ kg ಸಕ್ಕರೆ ಮತ್ತು ಏಲಕ್ಕಿ ರುಬ್ಕೊಬೇಕಾಗುತ್ತೆ. ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಎಷ್ಟು ತೊಗೊಬೇಕು ಅನ್ನೋದು. ಸೊ ನಾವು ನೀಟಿಗೆ ಈ ಥರ ಸ್ವಲ್ಪನೇ ಹಾಲು ಹಾಕ್ಕೊಂಡು ನೀಟಾಗಿ ಒಂದು ಚೂರೇ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ಬೇಗ ಕಟ್ಕೊಳುತ್ತೆ. ಇಲ್ಲ ಹಾಲು ಹಾಕಿ ಎಲ್ಲ ಮಾಡೋಕ್ಕೋದ್ರೆ ಡ್ರೈ ಆಗೋಗುತ್ತೆ, ಆಗ ಉಂಡೆ ಕಟ್ಟೋಕ್ಕಾಗಲ್ಲ. ಸೊ ಸ್ವಲ್ಪನೇ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡಿ, ಆಗ ನೀಟಾಗಿ ಉಂಡೆ ನೀಟಾಗಿರುತ್ತೆ. ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸತಿ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನೋಡಿ, ಇವಾಗ ನಮ್ಮ ಅಕ್ಕ ಒಂಚೂರು ಹಾಲು ಹಾಕ್ಕೊಂಡು ನೀಟಾಗಿ ಅದನ್ನು ಪ್ರೆಸ್ ಮಾಡ್ತಾಯಿದ್ದಾರೆ ಉಂಡೆನ. ಸೊ ಈಗೇನು ಉಂಡೆ ಮಾಡೋದಕ್ಕೂ ಆಲ್ರೆಡಿ ಒಂಥರ ಪ್ರೆಸ್ಸಿಂಗ್ ಬಂದಿದೆ. ಸೊ ಅದ್ರಲ್ಲಿ ಮಾಡ್ತೀನಂದ್ರೂ ಮಾಡ್ಬೋದು, ಇಲ್ಲ ಕೈಯಲ್ಲಿ ಮಾಡ್ತೀನಂದ್ರೂ ಮಾಡ್ಬೋದು, ಅದು ನಿಮ್ಮ ಚಾಯ್ಸ್. ಬಟ್ ರವೆ ಉಂಡೆ ಯಾರಿಗಿಷ್ಟ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಟ್ರೈ ಮಾಡಿ ನಂಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇದೆ ಅಂತ. ಸೊ ನಮ್ಮ ಅಕ್ಕ ಹೇಳ್ತಾಯಿದ್ರು ಟೇಸ್ಟ್ ನೋಡು ಚೆನ್ನಾಗಿದೆಯಾ ಅಂತ. ಸೊ ಅದೆಲ್ಲ ಆದಮೇಲೆ ನಾವಿನ್ನು ಹೊರಟ್ವಿ ರೈಲ್ವೆ ಸ್ಟೇಷನ್ ಹತ್ರ. ಸೊ ನೋಡ್ಬೋದು ನೀವು, ಆನ್ ದ ವೇ ಹೋಗ್ಬೇಕಾದ್ರೆ ಇದೊಂದು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಸಕ್ಕತ್ತಾಗಿದೆ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಖುಷಿಯಾಯಿತು. ಆ ಥರ ಎಲ್ಲ ನಾನು ಯಾವಾಗೋ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು. ಇದೇನಪ್ಪ ನಾನು ತೋರಿಸ್ತಾ ಅಂತ ಅಂದ್ಕೊಂಡಿದ್ದೀರಾ? ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಗ್ಯಾಪ್ ಅನ್ನೋದು ಆ ಟ್ರೈನಲ್ಲಿ ನೋಡಿ ಅಲ್ಲಾಡ್ತಾಯಿದೆ. ಅಂದರೆ ನಾನು ಫೋನಲ್ಲಿ ಶೇಕ್ ಆಗೋದು ಅಷ್ಟೊಂದು ಗೊತ್ತಾಗಲ್ಲ. ಸೊ ನಿಮಗೆ ಈಗ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಶೇಕ್ ಆಗ್ತಿದೆ. ಇಲ್ಲಿ ನಿಮ್ಗೆ ಲೈಟಾಗಿ ಕಾಣಿಸ್ತಾ ಇರೋದು, ಬಟ್ ಇಲ್ಲಿ ತುಂಬ ಶೇಕ್ ಆಗ್ತಾಯಿದೆ. ಬಟ್ ಅವ್ರು ಯಾರು ಕರೆಕ್ಟಾಗಿ ವೆಲ್ಡ್ ಮಾಡಿಲ್ವೇನೋ ಕೆಳಗಡೆ ಅನಿಸುತ್ತೆ. ಏನು ಅದೇ ಫುಲ್ ಬೋಗಿನೇ ಅಲ್ಲಾಡ್ತೈತೆ. ನನಗೆ ಭಯ ಆಗ್ತೈತೆ ಎಲ್ಲಿ ಕಟ್ಟಾಗ್ಬಿಡುತ್ತೋ ಏನೋ ಅಂತ. ಸೊ ಈ ಆಂಟಿ ಏನಪ್ಪ ಅಂದರೆ, ಈ ಆಂಟಿ ಜಡೆ ನೋಡಿ, ಇಷ್ಟು ಏಜ್ ಆಗಿದ್ರು ಅವ್ರ ಹೇರ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಥಿಕ್ನೆಸ್ ಆಗಿದೆ. ಬಟ್ ನಮ್ಮ ಹೇರ್ಸು ಈ ಏಜ್ಗೆ ಎಲ್ಲ ಉದುರೋಗ್ಬಿಡುತ್ತೆ. ಅಲ್ಲಿ ರುಚಿ ಹಾಕೋ ಕ್ವೈಟಾಗಿ ಕುತ್ಕೊಂಡಿದ್ಲು. ಈಗ ಇದ್ದೀನಿ ಫ್ರೆಂಡ್ಸ್, ಈಗ ಕರೆಕ್ಟಾಗಿ 5 o'clock ಆಗಿದೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗಳು ನೋಡಿ ನಡ್ಕೊಂಬರ್ತೀನಂತ ಈಗ ಹೂವು ಬೇಕಂತ ಹೇಳಿ. ಸೊ ಈಗ ಬಸ್ ಸ್ಟಾಪ್ಗೆ ಹೋಗಬೇಕು, ಬನ್ನಿ. ಸೊ ನೋಡ್ಬೋದು, ಇದು ರೈಲ್ವೆ ಸ್ಟೇಷನ್ನು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ, ಸಕ್ಕತ್ತಾಗಿದೆ ಈಚೆಯಿಂದ ನೋಡೋಕ್ಕೂ ಅಲ್ವಾ. ಸೊ ಮಮ್ಮಿ ಬಂದಿದ್ರು ಪಿಕ್ ಮಾಡೋಕ್ಕೆ. ಸೊ ಈ ವಿಡಿಯೋ ಇಲ್ಲೇ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.